ಹಾಯ್ ದಿಸ್ ಇಸ್ ಆಕ್ಸ್ ವೆಲ್ಕಮ್ ಟು ಆಲ್. ಇವತ್ತಿನ ವಿಡಿಯೋಲಿ ನಾವು ಐರನ್ ಕ್ಯಾಡ್ ಹೇಗೆ ಡೌನ್ಲೋಡ್ ಮಾಡಬೇಕು, ಹೇಗೆ ಇನ್ಸ್ಟಾಲ್ ಮಾಡಬೇಕು ಆ ಪ್ರೊಸೀಜರ್ ನೋಡೋಣ ಸ್ಟೆಪ್ ಬೈ ಸ್ಟೆಪ್ಪು. ಫಸ್ಟ್ ನೀವು ನಿಮ್ಮ ಸಿಸ್ಟಮ್ ರಿಕ್ವೈರ್ಮೆಂಟ್ ನೋಡ್ಕೊಂಬಿಡಿ. ಇದು ಮೀಟ್ ಆಗಬೇಕು, ಯಾಕಂದರೆ ಆಗಿಲ್ಲ ಅಂದರೆ ಮತ್ತೆ ಆಮೇಲೆ ಕಷ್ಟ ಆಗುತ್ತೆ, ನಿಮಗೆ ಪ್ರಾಬ್ಲಮ್ ಬರುತ್ತೆ. ಫಸ್ಟ್ ನೀವು ಸರ್ಚ್ ಮಾಡ್ಕೊತೀರಾ ಐರನ್ ಕ್ಯಾಡ್ ಸ್ಟೂಡೆಂಟ್ ಅಂತ. ಅಲ್ಲಿಗೆ ನಿಮಗೆ ಆಪ್ಷನ್ ಬರುತ್ತೆ ಒಂದು ಪ್ರೊಫೆಷ್ನಲ್ ಕ್ಯಾಡ್ ಫಾರ್ ಸ್ಟೂಡೆಂಟ್ ಅಂತ. ಅದಕ್ಕೆ ಕ್ಲಿಕ್ ಮಾಡ್ತೀರಾ ನೀವು ಫಸ್ಟ್ ಲಿಂಕು. ಅದಾದಮೇಲೆ ನೀವು ಜಸ್ಟ್ ಡೈರೆಕ್ಟ್ಲಿ ಹೋಗ್ತೀರಾ ಜಿನಿಯನ್ ವೆಬ್ಸೈಟಲ್ಲಿ ಐರನ್ ಕ್ಯಾಡಿಂದು. ಅಲ್ಲಿ ನೀವು ಫೈಂಡ್ ಮಾಡ್ಕೊಳ್ಳಿ ನಿಮ್ಮ ರಿಜಿಸ್ಟರ್ ಫಾರ್ ಯುವರ್ ಫ್ರೀ ಲೈಸೆನ್ಸ್, ಸ್ಟೂಡೆಂಟ್ ಲೈಸೆನ್ಸು. ಅಲ್ಲಿಗೆ ನೀವು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ ಇನ್ಫಾರ್ಮೇಷನ್ ಎಲ್ಲ ಸೆಂಡ್ ಮಾಡಿ. ನೇಮು, ಇಮೇಲ್ ಅಡ್ರೆಸ್ಸು, ಸಿಟಿ, ನಂಬರು, ಓಕೆ, ಇದೆಲ್ಲ ನೀವು ಅಲ್ಲಿ ಹಾಕಿ ನಿಮ್ಮ ಡಿಗ್ರಿ ಅಲ್ಲಿ ಯಾವ ಥರ ನೀವು ಮೆನ್ಷನ್ ಮಾಡಿದ್ದೀರಾ ಅದೇ ನೇಮ್ ಮೆನ್ಷನ್ ಮಾಡಿ ಇಲ್ಲಿ, ಓಕೆನಾ. ಸೊ ಮತ್ತು ಫೈನಲಿ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗತ್ತೆ. ನಾನು ಇನ್ಫಾರ್ಮೇಷನ್ ಎಲ್ಲ ಹೈಡ್ ಮಾಡಿದ್ದೀನಿ, ಪರ್ಸ್ನಲ್ ಇನ್ಫಾರ್ಮೇಷನ್, ಅದಕ್ಕೋಸ್ಕರ. ಸೊ ಅಲ್ಲಿ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಏನೊಂದು ಡಾಕ್ಯುಮೆಂಟ್ ಅಂದರೆ ಡಿಗ್ರಿ ಸರ್ಟಿಫಿಕೇಟ್ ಹಾಕಿ, ಇಲ್ಲ ಅಂದರೆ ID ಕಾರ್ಡ್ ಹಾಕಿ. ನಿಮಗೆ ಮೇಲಲ್ಲಿ ಬರುತ್ತೆ ಕನ್ಫರ್ಮೇಷನ್ ಬಂದಿಲ್ಲ, ನಿಮಗೆ ಬೇರೆ ಬಂತು ಏನೋ ಮೇಲು ಸಿಗಲ್ಲ ನಿಮಗಂತ ಅಂದರೆ ಮತ್ತೆ ಟ್ರೈ ಮಾಡಿ. ನೀವು ಅಲ್ಲಿ ಏನು ಟ್ರೈ ಮಾಡ್ತೀರಾ ಅಂದರೆ ಮತ್ತೆ ಒಂದು ಡಾಕ್ಯುಮೆಂಟ್ ಮಾಡಿ PDF. ಆ PDF ನೀವು ನಿಮ್ಮ ಕಾಲೇಜ್ ID ಕಾರ್ಡು ಮತ್ತು ಮಾರ್ಕ್ಸ್ ಕಾರ್ಡು, ಇನ್ನು ನೀವು ಓದಾಯ್ತಂದರೆ ಡಿಗ್ರಿ ಹಾಕಿ. ಸೊ ಓಕೆನಾ. ನೋಡಿ JPG ಹಾಕಿದ್ದೀನಿ ನಾನು, ಬಂದಿಲ್ಲ ಅದು, ಅದಕ್ಕೋಸ್ಕರ ಮತ್ತೆ ನಾನು PDF ಮಾಡಿಕೊಂಡು, ಓಕೆನಾ, ಅದು ಹಾಕಿದೆ. ಆಮೇಲೆ ನನಗೆ ರಿಜಿಸ್ಟರ್ ಆಯಿತು ಎಲ್ಲ. ಸೊ ವಿತಿನ್ 48 ಅವರ್ಸಲ್ಲಿ ಬರುತ್ತೆ ಅಂತ ಹೇಳಿದ್ರು ಅವರು. ನೋಡೋಣ, ಮೇ ಬಿ ಫಾಸ್ಟ್ ಬರ್ಬೋದು, ಇಲ್ಲಾಂದರೆ ಸ್ಲೋನು ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಕ್ಲಿಕ್ ಹೇರ್ ಟು ಡೌನ್ಲೋಡ್ ಅಂತ ಬಂತು ಆಪ್ಷನ್ನು. ಇನ್ಸ್ಟಾಲರು 2.8 MB ಇದೆ ಅಷ್ಟೇ. ಅದು 2.81 GB ಇರೋದು ನಮ್ಮ ಸಾಫ್ಟ್ವೇರು. ಓಕೆ, ಸೊ ಅದಕ್ಕೆ ಮೇಲೆ ಕ್ಲಿಕ್ ಮಾಡಿ ನಾನು ಎಸ್ ಮಾಡಿದೆ ಅಷ್ಟೇ. ಅದು ರೆಕಾರ್ಡಿಂಗಲ್ಲಿ ಬಂದಿಲ್ಲ, ಅದಕ್ಕೋಸ್ಕರ. GB. ಒಂದು 15 ಸೆಕೆಂಡ್ ಕಾಯೋಣ ಹಾಗೇನೆ. ಮತ್ತು ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ, ಯಾವುದೂ ಗೊತ್ತಾಗಿಲ್ಲ ಅಂದರೆ ಮತ್ತೆ ಕೆಲವರು ಕಮೆಂಟ್ ಮಾಡಿ ಹೇಳ್ತಾರೆ ಸರಿಯಾಗಿ ಬಂದಿಲ್ಲ ಹಂಗೆ ಹಿಂಗೆ ಅಂತ. ಯಾಕೆಂದರೆ ನಾನು ಮಾಡಿರೋ ಪ್ರೊಸೀಜರು ಕಂಟಿನ್ಯೂಸ್ ಮಾಡಿದ್ದೀನಿ. ನಾನು ಈ ಪ್ರೊಸೀಜರಲ್ಲಿ ನಾನು ಸರಿಯಾಗಿ ತೋರಿಸ್ತೀನಿ, ಎಲ್ಲದು ನೋಡಬೇಕು ಕ್ಲೀನಾಗೆ, ಸ್ಟೆಪ್ ಬೈ ಸ್ಟೆಪ್ಪು. ಏನೂ ಫಾಲ್ಟ್ ಬರೋಲ್ಲ. ಮೇನ್ ಫಾಲ್ಟ್ ಬರೋದು ಒಂದೇ, ಡಾಕ್ಯುಮೆಂಟು ಕ್ಲೀನಾಗಿ ಸಬ್ಮಿಟ್ ಮಾಡಬೇಕು, ನಿಮಗೆ ಮೇಲ್ ಬರಬೇಕು, ಅಷ್ಟು ಬಂದರೆ ಸಾಕು, ಟೆನ್ಷನ್ ಇಲ್ಲ ಇದರಲ್ಲಿ. ಸೊ ಓಕೆನಾ. ಆಮೇಲೆ ಇನ್ಸ್ಟಾಲ್ ಮಾಡ್ತೀರಾ ಇಲ್ಲಿ. ಓಕೆ, ಡೌನ್ಲೋಡ್ ಆಯಿತು. ನಾನು ಆ ಡೌನ್ಲೋಡಲ್ಲಿ ಹೋಗಿ ಅಲ್ಲಿ ಕ್ಲಿಕ್ ಮಾಡಿದೆ. ಓಕೆ, ಇದಾದಮೇಲೆ ಲೈಸೆನ್ಸ್ ಇದು ಅಗ್ರಿಮೆಂಟ್ ಎಲ್ಲ ಅಗ್ರಿ ಮಾಡ್ಕೊಂಬಿಡಿ. ಇಲ್ಲಿ ನಿಮಗೆ ತೋರಿಸ್ತಿದೆ ಭಾಳ ಯಾವುದರಲ್ಲಿ ಬ್ರ್ಯಾಂಚಸ್ ಯಾವುದಿದೆ ಸಾಫ್ಟ್ವೇರಲ್ಲಿ, ಆ ಬ್ರಾಂಚಸ್ ಬರುತ್ತೆ. ನಾನು ಇದರಲ್ಲಿ ಡಿಫಾಲ್ಟ್ ISO ಮೆಟ್ರಿಕ್ ಯೂನಿಟ್ ಅಂತ ಇದೆ, ಒಂದು ಥರ್ಡ್ ಆಪ್ಷನ್ನು, ಅದಕ್ಕೆ ಕ್ಲಿಕ್ ಮಾಡಿದೆ. ಇವಾಗ ಇನ್ಸ್ಟಾಲ್ ಆಗ್ತಿದೆ ಅದು. ಓಕೆ, ಸೊ ಆ ಟೈಮಲ್ಲಿ ನಿಮಗೆ ಜಸ್ಟ್ ಒಂದು ವಿಡಿಯೋ ತೋರಿಸುತ್ತೆ, ಅದು ಯಾವ ಥರ ನೀವು ಅವರು ಕಂಪ್ನಿಯವರು ಪ್ರೊಡ್ಯೂಸ್ ಮಾಡಿದ್ದಾರೆ 3D ಡಿಸೈನ್ಸು. ಓಕೆ, ಇನ್ಸ್ಟಾಲ್ ಆಯ್ತಲ್ಲ, ಫಿನಿಶ್ ಆ್ಯಂಡ್ ಲಾಂಚ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ಕೆಳಗೆ, ರನ್ ಲೈಸೆನ್ಸ್ ಮ್ಯಾನೇಜ್ಮೆಂಟ್ ಟೂಲ್, ಆ ಆಪ್ಷನ್ ಕ್ಲಿಕ್ ಮಾಡಿ. ಓಕೆ, ಇದಾದಮೇಲೆ ನೆಕ್ಸ್ಟು ಆ್ಯಕ್ಟಿವ್ ಸಾಫ್ಟ್ವೇರ್ ಲೈಸೆನ್ಸ್ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದೇ ಇರಬೇಕು, ಇಲ್ಲಾಂದರೆ ಮತ್ತೆ ಪ್ರಾಬ್ಲಮ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಮಾಡ್ತೀನಿ ನಾನು. ಇವಾಗ ನನಗೆ ಇಲ್ಲಿ ಸೀರಿಯಲ್ ನಂಬರು, ಕೋಡ್ ವರ್ಡು ಹಾಕಬೇಕಾಗತ್ತೆ. ಇದು ನನಗೆ ಮೇಲ್ ಬಂದಿದೆ ಎರಡೂ. ಸೊ ನಾನು ಮೇಲ್ ನೋಡಿಕೊಂಡು ಅದರಲ್ಲಿ ನಾನು ಫಿಲಪ್ ಮಾಡ್ತಿದ್ದೀನಿ, ಮತ್ತು ಹೈಡು ಮಾಡಿದ್ದೀನಿ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ, ಅದಕ್ಕೋಸ್ಕರ. ಕಮೆಂಟಲ್ಲಿ ನೀವು ಜಸ್ಟ್ ನಿಮ್ಮ ನೇಮ್ ಹಾಕಬೇಡಿ, ಓಕೆನಾ. ಓಕೆ, ಟೈಪ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಚೂರು ಲೇಟ್ ಆಗ್ತಿದೆ, ಅದಕ್ಕೋಸ್ಕರ. ಸೊ ಓಕೆ, ಆ್ಯಕ್ಟಿವ್ ಮೆಥಡು ಇಂಟರ್ನೆಟ್ ಅಂತ ಇದೆಯಲ್ಲ ಫಸ್ಟ್ ಒಂದು ಆಪ್ಷನು, ಅದೇ ಇರಲಿ, ಅದು ಚೇಂಜ್ ಮಾಡಬೇಡಿ. ಮತ್ತು ನೆಕ್ಸ್ಟ್ ಮಾಡೋಣ.
ಸೊ ಓಕೆ, ಇದರಲ್ಲಿ ನೀವು ಫೈನಲ್ ಕ್ಲಿಕ್ ಮಾಡಿ. ಆ್ಯಕ್ಟಿವ್ ಮೆಥಡ್ ನೀವು ಇಂಟರ್ನೆಟ್ ಯೂಸ್ ಮಾಡ್ತೀರಾ. ಇದಾದಮೇಲೆ ನೆಕ್ಸ್ಟ್ ಹೋಗೋಣ ಅಂತೆ. ಸೊ ಮತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡೋಣ. ಸೊ ಅಲ್ಲಿ ನಮಗೆ ಸಕ್ಸಸ್ಫುಲಿ ನಮ್ಮ ಲೈಸೆನ್ಸು ಇನ್ಸ್ಟಾಲ್ ಆಯ್ತು, ಅಲ್ಲಿಗೆ ಫಿನಿಶು. ಮತ್ತು ಇಲ್ಲಿ ನೀವು ಅಪ್ಡೇಟ್ ಕೊಟ್ಟು ಕ್ಯಾನ್ಸಲ್ ಮಾಡಿ. ಅಲ್ಲಿ ಮೇಲ್ಗಡೆ ಆಪ್ಷನ್ ಇದೆಯಲ್ಲ ರೈಟ್ ಸೈಡು. ಓಕೆ, ಇದಾದಮೇಲೆ ನಮಗೆ ಫಸ್ಟಿಗೆ ಬಂದಿತ್ತಲ್ಲ ಮೇಲು ಫೋನಲ್ಲಿ, ಆ ಮೇಲ್ ನಾನು ಜಸ್ಟ್ ಹಾಗೇ ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ. ಯಾಕಂದರೆ ಯಾವ ಥರ ಮೇಲ್ ಬರುತ್ತೆ ನಿಮಗೆ, ಅದರಲ್ಲಿ ಮೊಹಮ್ಮದ್ ಜಕಾಲ್ ಅಂತ ನೋಡಿ ನೇಮ್ ಇದೆ ಅದರಲ್ಲಿ, ಮತ್ತು ಸೀರಿಯಲ್ ನಂಬರು, ಕೋಡ್ ವರ್ಡು, ಅದು 2 ಸೆನ್ಸಿಟಿವ್ ಇನ್ಫಾರ್ಮೇಷನ್ನು ಹೈಡ್ ಮಾಡಿದ್ದೀನಿ. ಸೊ ಆಟೋಮೆಟಿಕಲಿ ಲಾಂಚ್ ಆಯ್ತು ಅದು. ನಾನು ಅದಕ್ಕೆ ಕ್ಲಿಕ್ ಮಾಡಿದ್ದೆ ಫಸ್ಟಿನೇ. ಸೊ ಓಕೆ, ಲಾಂಚ್ ಆದಮೇಲೆ ಇಲ್ಲಿ ನೋಡ್ಬೋದು ನೀವು 3D ಸೀನು, ಡ್ರಾಯಿಂಗ್ ಮತ್ತು ಡ್ರಾಫ್ಟ್ ಆಪ್ಷನ್ ಇದೆ ನಿಮಗಿಲ್ಲಿ. ಓಕೆ, 3D ಸೀನಲ್ಲಿ ನಿಮಗೆ ಎಲ್ಲ ಕಮಾಂಡ್ಸು 3Dದು 2Dದು 2D ಮಾಡೋಕ್ಕಾಗಲ್ಲ, ಇಲ್ಲಿ ಕನ್ವರ್ಟ್ ಮಾಡ್ಬೋದು ನೀವು ಅಷ್ಟೇ 2Dಯಿಂದ 3Dಯಲ್ಲಿ. ಮತ್ತು ಸಾಲಿಡ್ ವರ್ಕ್ಸು, ಕ್ರಿಯೋ, ಯೂನಿಗ್ರಾಫಿಕ್ಸು ಮತ್ತು ಆ ಥರನೇ ಸಾಫ್ಟ್ವೇರು ಸೇಮ್ ಹಾಗೇ ಇದೆ, ಏನು ಡಿಫ್ರೆನ್ಸ್ ಬಂದಿಲ್ಲ. ಮೇಲುಗಡೆಯ ಟೂಲ್ ಬಾರ್ ಇದೆ, ಸೈಡಿಗೆ ನಿಮಗೆ ಇನ್ನೊಂದು ಆಪ್ಷನ್ಸ್ ಇದೆ, ಮತ್ತು ವರ್ಕಿಂಗ್ ಏರಿಯಾ ಹಾಗೆ ಸೇಮ್ ಇದೆ. ಸೊ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಓಕೆ, ಇದು 2D ಡ್ರಾಯಿಂಗ್ ಶೀಟು. ಓಕೆ, ಸೊ ಇದರಲ್ಲೂ ಏನು ವಾರ್ನಿಂಗ್ ಇಶ್ಯೂ ಬರ್ತಿಲ್ಲ, ಎಲ್ಲ ಕಮಾಂಡ್ಸ್ ಎಲ್ಲ ಸರಿ ಇದೆ. ಸೊ ಅಲ್ಲಿ ನಮಗೆ ಸಕ್ಸಸ್ಫುಲಿ ಡೌನ್ಲೋಡ್ ಆಯಿತು, ಇನ್ಸ್ಟಾಲು ಮಾಡಾಯಿತು. ಸೊ ಇದೇ ಪ್ರೂಫ್ ಮೇನು, ಎಲ್ಲ ಸರಿಯಾಗಿ ಮಾಡಿದ್ದೀನಿ ಇಲ್ಲ ಅಂತ. ಓಕೆ, ಇದಾದಮೇಲೆ ನೋಡ್ಬೋದು ಇಲ್ಲಿ ನೀವು ಒಂದು ಜಸ್ಟ್ ಹಾಗೇ ಕ್ಯೂಬ್ ಹಾಕಿ ನಾನು ಟ್ರೈ ಮಾಡ್ತಿದ್ದೀನಿ, ಸರಿಯಾಗಿ ಬರ್ತಿಲ್ಲ ಅಂತ. ಅದಕ್ಕೆ ಚಾಂಫರು, ರೇಡಿಯಸ್ ಎಲ್ಲ ಕೊಟ್ಕೊಂಡು. ಓಕೆ, ಸೊ ಅಲ್ಲಿಗೆ ಕನ್ಫರ್ಮೇಷನ್ನು ಪಕ್ಕ ಆಯಿತು. ಏನಂದರೆ ಮೇನ್ ಮಿಸ್ಟೇಕ್ ಮಾಡಬೇಡಿ ನೀವು, ಅಲ್ಲಿ ಮೇಲ್ ಮಾಡಬೇಕಾದ ಟೈಮಲ್ಲಿ ಮೇಲಲ್ಲಿ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಿರಲ್ಲ, ಆ ಸಬ್ಮಿಷನಲ್ಲಿ ನೀವು PDF ಹಾಕಿ ಅದರಲ್ಲಿ ID ಕಾರ್ಡ್ ಮತ್ತು ಮಾರ್ಕ್ಸ್ ಕಾರ್ಡು, ಇಲ್ಲಾಂದರೆ ಸ್ಟಡಿ ಸರ್ಟಿಫಿಕೇಟು, ಯಾವುದಾದ್ರು ಆ ಥರ ಸರ್ಟಿಫಿಕೇಟ್ಸ್ ಇದ್ದಾವೆ, GNS ಪ್ರೂಫ್ ಮಾಡೋದು, ಅದೆಲ್ಲ ಹಾಕಿ ನೀವು ಮೆನ್ಷನ್ ಮಾಡಿ ಸಬ್ಮಿಟ್ ಮಾಡಿ. ನಿಮಗೆ ಕನ್ಫರ್ಮ್ ಸಿಗುತ್ತೆ. ಇಲ್ಲಾಂದರೆ ಕಮೆಂಟ್ ಮಾಡಿ, ಕೆಲವು ಸಲ ಏನಾರು ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾವು ರೆಸ್ಪಾನ್ಸ್ ಮಾಡ್ತೀವಿ.